ನಾವಿವತ್ತು ನಮ್ಮ ಜೋಳದಲ್ಲಿ ಬಂದಿರೋ ಕೆಲವೊಂದು ಬಿಳಿ ಸುಳಿ ರೋಗದ ಕಡ್ಡಿಗಳನ್ನ ಕಿತ್ತಾಕ್ತಿದೀವಿ ನೋಡಿ. ಈ ತರ ಕಡ್ಡಿಗಳನ್ನ ಕಿತ್ತಾಕ್ತಿದೀವಿ. ಸ್ಟಾರ್ಟಿಂಗು ಜೋಳ ಬಂದಾಗ ಯಾವುದು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಒಂಥರ ಗೊಬ್ಬರ ಕಮ್ಮಿಯಾಗಿ ಬಿಳಿಚ್ಕೊಂಡಂಗಿದ್ದು, ಹಂಗಾಗಿ ಬಿಳಿ ಸುಳಿದು ಯಾವುದು, ಗೊಬ್ಬರ ಕಮ್ಮಿಯಾಗಿರೋ ಜೋಳಗಳು ಯಾವುದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಹಂಗಾಗಿ ಸ್ವಲ್ಪ ಜೋಳ ಡೆವಲಪ್ ಆದ್ಮೇಲೆ ಕಿತ್ತಾಕೋಣ ಅಂತ ಸುಮ್ಮನೆ ಇದು. ಇವಾಗ ಔಷಧಿ ಎಲ್ಲ ಸ್ಪ್ರೇ ಮಾಡಿ ಗೊಬ್ಬರನ ಇಟ್ಟು ಒಂದು 15 ದಿನ ಆದ್ಮೇಲೆ ನೋಡಿ ಜೋಳ ಎಷ್ಟು ಡೆವಲಪ್ ಆಗೈತೆ ಅಂತ ಇವಾಗ ಪರ್ಫೆಕ್ಟ್ ಆಗಿ ಗೊತ್ತಾಗ್ತೈತೆ ಬಿಳಿ ಸುಳಿ ರೋಗ ಬಂದಿರೋದೆಲ್ಲ. ಹಂಗಾಗಿ ಬಂದಿರೋ ಅಂತದನ್ನೆಲ್ಲ ಕಿತ್ತಾಕ್ತಿದೀವಿ. ನಾವು ಹಾಕಿರೋ ಜೋಳದಲ್ಲಿ ಯಾವ ಹೊಲದಲ್ಲೂ ಬಿಳಿ ಸುಳಿ ರೋಗ ಇಲ್ಲ, ಈ ಹೊಲದಲ್ಲೂ ಇರ್ಲಿಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ಮಧ್ಯದಲ್ಲಿ ಆಗೈತೆ. ಯಾಕೆ ಅಂತ ನೋಡಿದ್ರೆ ಪಕ್ಕದ ಹೊಲ ಬಿಳಿ ಸುಳಿ ರೋಗ ಬಂದೈತೆ. ಮೇ ಬಿ ಅದರಿಂದ ಇದಕ್ಕೆ ಗಾಳಿ ಸ್ಪ್ರೆಡ್ ಆಗಿರ್ಬೋದು ಅಂತ ನಾನು ಅನ್ಕೊಂಡಿದೀನಿ. ನಾವು ಹಾಕಿರೋ ಜೋಳದಲ್ಲಿ ಈ ಹೊಲದ್ದೇನೆ ಟಾಪ್ ಬೆಳೆ, ಬಟ್ ಈ ಹೊಲದಲ್ಲಿ ಮಧ್ಯದಲ್ಲಿ ಒಂದೊಂದು ಬಿಳಿ ಸುಳಿ ರೋಗ ಬಂದ್ಬಿಟ್ಟೈತೆ. ಇನ್ ಯಾವ ಹೊಲದಲ್ಲೂ ಬಂದಿಲ್ಲ ಇದರಲ್ಲಿ, ಅಂದ್ರೆ ಜಾಸ್ತಿ ಏನ್ ಬಂದಿಲ್ಲ, ಮಧ್ಯದಲ್ಲಿ ಒಂದೊಂದು ಕಡ್ಡಿ ಬಂದಿರೋದು. ಹಂಗಾಗಿ ಅದರಿಂದ ಮತ್ತೆ ಇನ್ ಸ್ವಲ್ಪ ಜಾಸ್ತಿ ಆಗೋದ್ ಬೇಡ ಅಂತ ಇವಾಗ್ಲೇನೆ ಬಂದಿರೋ ಅಂತದನ್ನ ಕಡ್ಡಿಗಳನ್ನೆಲ್ಲ ನೋಡಿ ಕಿತ್ತಾಕ್ತಿದೀವಿ. ಕೀಳಕ್ಕೆ ಹೊಟ್ಟೆ ಉರಿಯುತ್ತೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಬೇರ್ ಕೊಟ್ಟಿದ್ದು. ಬಟ್ 10 ಕಡ್ಡಿ ಮುಖ ನೋಡಕ್ ಹೋದ್ರೆ ಇನ್ ಮಿಕ್ತ ಕಡ್ಡಿ ಎಲ್ಲ ಬಂದ್ರೆ ಏನ್ ಮಾಡೋಣ, ಇರೋದನ್ನ ಕಳ್ಕೊಬೇಕಾಗುತ್ತೆ. ಹಂಗಾಗಿ ಬಂದಿರೋ ಅಂತದನ್ನೆಲ್ಲ ಇವತ್ತು ಕಿತ್ತಾಕಿದ್ವು. ಎಲ್ಲ ಹೊಲದಲ್ಲೂ ಜೋಳ ಚೆನ್ನಾಗೈತೆ, ಬಟ್ ಹುಳ ಜಾಸ್ತಿ ಆಗ್ಬಿಟ್ಟೈತೆ. ಹಂಗಾಗಿ ಇಮಿಡಿಯೇಟ್ ಆಗಿ ಔಷಧಿನ ಸ್ಪ್ರೇ ಮಾಡ್ಬೇಕು. ಯಾವ ಔಷಧಿನ ಸ್ಪ್ರೇ ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆ ವಿಡಿಯೋನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಇನ್ನ ಅಕೌಂಟ್ ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ರೀಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.